ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 15 ಮತ್ತು 16, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಒಂದನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಪರೀಕ್ಷಿಸಲಾದ ಪೃಥ್ವಿ 2 ಇದೊಂದು ಮೇಲ್ಮೈಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿಯಾಗಿದೆ. ಇದರ ವ್ಯಾಪ್ತಿ ಎಷ್ಟು? ಹಾಗಾದರೆ ನೋಡಿ, ಇದರ ವ್ಯಾಪ್ತಿ 250ರಿಂದ 350. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಗಮನಿಸಿ, ಫುಲ್ ನೋಟನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು. ಓಕೆ, ಗಮನಿಸಬೇಕು ನೀವು ಇದನ್ನೆಲ್ಲ. ಜೊತೆಗೆ ಈ ಪೃಥ್ವಿ 2 ಕ್ಷಿಪಣಿಯ ಬಗ್ಗೆ ಮಾಹಿತಿ ಇದೆ, ಇದನ್ನು ಕೂಡ ಗಮನದಲ್ಲಿರಲಿ. ಡೀಟೇಲ್ಸನ್ನು ನೀಟಾಗಿ ಬರ್ಕೊಂಡಿರಿ. ಓಕೆ, ಇದರ ವ್ಯಾಪ್ತಿ ನೋಡಿ, ಇದರ ವ್ಯಾಪ್ತಿ, ಇದರ ಪೇಲೋಡ್ ಆಗಿರ್ಬೋದು, ಪ್ರೊಪಲ್ಷನ್ ಯಾವ ಹಂತದಲ್ಲಿದೆ, ಲಾಂಚರ್ ಯಾವುದು, ಹಾಗಾದರೆ ಇದರ ಲಾಂಚರ್ ಯಾವುದು. ಓಕೆ, ಇನ್ನು ಪೃಥ್ವಿ ಕ್ಷಿಪಣಿಯ ರೂಪಾಂತರಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಹಲವಾರು ರೂಪಾಂತರಗಳಿದ್ದಾವೆ. ಅದರಲ್ಲಿ ಮೊದಲನೇದು ಅಗ್ನಿ 1 ಮತ್ತು ಅಗ್ನಿ ಕುಟುಂಬದ ಕ್ಷಿಪಣಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಓಕೆ, ಸೊ ಅಗ್ನಿ ಯಾವ ರೀತಿಯ ಕ್ಷಿಪಣಿ, ಇದರ ವ್ಯಾಪ್ತಿ ಎಷ್ಟಿದೆ, ಅದರ ಪೆಲೋಡ್ ಏನು, ಪ್ರೊಪಲ್ಷನ್, ಲಾಂಚರ್, ಇಂಡಕ್ಷನ್. ಓಕೆ, ಇನ್ನು ಅಗ್ನಿ 2 ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್. ಅಗ್ನಿ 2. ಓಕೆ, ಅಗ್ನಿ 2 ಆದಮೇಲೆ ಅಗ್ನಿ 3 ನೋಡಿ, ಅಗ್ನಿ 3ಗೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ಇದು. ಇದನ್ನು ಕೂಡ ಸಂಪೂರ್ಣವಾಗಿ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅಗ್ನಿ 4. ಓಕೆ, ಅಗ್ನಿ 4ಗೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ಇದು. ಇದೆಲ್ಲವೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅಗ್ನಿ 5 ನೋಡಿ, ಅಗ್ನಿ 5. ಸೊ ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ಅಗ್ನಿ 5ಗೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಯಾಕೆಂದರೆ ಒಂದು ಮಾಹಿತಿ ಏನಾದರೂ ಕೊಟ್ಟರೆ ಅದರ ಫುಲ್ ಡೀಟೇಲ್ಸ್ ನಿಮಗೆ ಬೇಕಾಗುತ್ತೆ. ಯಾಕಂದರೆ 360 ಡಿಗ್ರಿ ಆ್ಯಂಗಲಲ್ಲಿ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಫುಲ್ ಡೀಟೇಲ್ಸ್ ನಿಮ್ಮ ಮುಂದೆ ನಾನು ತಂದಿರ್ತೀನಿ. ಓಕೆ, ಇನ್ನು ನಾವು ಎರಡನೇ ಕ್ವಶನ್ ನೋಡೋಣ. ಇತ್ತೀಚೆಗೆ 4ನೇ ಆವೃತ್ತಿಯ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮವನ್ನು ಕೆಳಗಿನ ಯಾವ ಸಂಸ್ಥೆ ಆಯೋಜಿಸಿದೆ? ಸರಿಯಾದಂಥ ಉತ್ತರ NDMA, ಅಂದರೆ ಭಾರತದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಓಕೆ, ಆಪ್ಷನ್ ನಂಬರ್ 1 ಸರಿ. ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸನ್ನು ನೀವು ಗಮನಿಸಬಹುದು. ಓಕೆ, ಸಂಪೂರ್ಣವಾಗಿರತಕ್ಕಂಥ ನೋಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈ ಡೀಟೇಲ್ಸ್. ಓಕೆ, ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಮಾಹಿತಿ ನಿಮಗೆ. ಹಾಗಾದರೆ ಇದರ ಕಾರ್ಯವೇನು ನೋಡಿ, ಇದರ ಕಾರ್ಯ ಕೂಡ ಸಂಪೂರ್ಣ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. 2027, 2029, 2031ರಲ್ಲಿ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಳನ್ನು ಕೆಳಗಿನ ಯಾವ ದೇಶ ಆಯೋಜಿಸಲಿದೆ? ಇಂಗ್ಲೆಂಡ್ ಮತ್ತು ವೆಲ್ಸ್ ಕ್ರಿಕೆಟ್ ಮಂಡಳಿ. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸನ್ನು ಗಮನಿಸಬೇಕು ನೀವು. ಓಕೆ, ಎಲ್ಲ ಮಾಹಿತಿಯನ್ನು ಬರ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ. ಓಕೆ, ಸಂಪೂರ್ಣವಾಗಿರತಕ್ಕಂಥ ಡೀಟೇಲನ್ನು ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಓಕೆ, ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಆಂಡ್ರೂ ರಸೆಲ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಅವರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಕ್ರಿಕೆಟ್ ವಿಷಯ ಆಗಿರುವುದರಿಂದ ಅದರ ಕೆಳಗಡೆ ಇದರ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೀನಿ, ಸಪ್ರೇಟ್ ಕ್ವಶನ್ ಏನು ಬೇಕಾಗಿಲ್ಲ ಅಂತ. ಓಕೆ, ಇನ್ನು ನಾವು 4ನೇ ಕ್ವಶನ್ ನೋಡೋಣ. ಕೋಲ್ಕತ್ತಾ ಮೂಲದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್, ಅಂದರೆ GRSE ಇತ್ತೀಚೆಗೆ ಬಿಡುಗಡೆ ಮಾಡಿದ INA ಅಜಯ್ ಕೆಳಗಿನ ಯಾವ ವರ್ಗದ ನೌಕಾ ಹಡಗು? ಹಾಗಾದರೆ ಇದೊಂದು ನೌಕಾ ಹಡಗು ಅಂತ ಗೊತ್ತಾಯಿತು. ಯಾವ ವರ್ಗ ಅಂತಂದರೆ ಅರ್ನಾಲ ವರ್ಗ. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸನ್ನು ಗಮನಿಸಿ. ಓಕೆ, ಅರ್ನಾಲ ವರ್ಗಕ್ಕೆ ಸಂಬಂಧಪಟ್ಟಂತೆ
ಫುಲ್ ಡೀಟೇಲ್ಸ್ ಇದು. ಭಾರತೀಯ ನೌಕಾಪಡೆಯ ASWC ಕಾರ್ಯಕ್ರಮ, ಇದರ ಬಗ್ಗೆನೂ ತಿಳ್ಕೊಳ್ಳಿ. ಇದು ಎಕ್ಸಾಮ್ಗೆ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಸುಮಾರು ಟೈಮಲ್ಲಿ ಇದು ಸುದ್ದಿಯಲ್ಲಿರುತ್ತೆ ಸ್ನೇಹಿತರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸನ್ನು ಗಮನಿಸಿ ಇದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೋಡಿ ಡೀಟೇಲ್ಸ್ ಎಲ್ಲ ಇದೆ. ಇದನ್ನು ನೀಟಾಗಿ ನೋಡ್ಕೊಂಬಿಟ್ಟು ಅರ್ಥ ಮಾಡಿಕೊಂಡು ನೀವು ಬರ್ಕೊಂಡಿರಿ, ಯಾಕಂದರೆ ನಿಮಗೆ ತಕ್ಕಂತೆ ಬರ್ಕೊಳ್ಳಿ. ಓಕೆ, ಇದನ್ನೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ಅಂದ್ಕೊಳ್ತೀನಿ. ಓಕೆ, ಎಲ್ಲ ಡೀಟೇಲ್ಸ್ ನಿಮಗೆ ನೆನಪಿರಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಮಾಹಿತಿ. ಅರ್ನಾಲ ಒಂದು ಕ್ಲಾಸ್ ವರ್ಗ ಅಂತ ಹೇಳಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ. ಸೊ ಹಲವಾರು ಹೆಸರುಗಳಿಂದ ಇವನ್ನ ಮೆನ್ಷನ್ ಮಾಡ್ತಾರೆ. ಸೊ ಇದು ಎಷ್ಟನೇ ಆವೃತ್ತಿದ್ದು ಎಂಬುದು ಕೂಡ ನೆನಪಿರಬೇಕು ನಿಮಗೆ. ಹಾಗಾದರೆ ಅರ್ನಾಲ ಎಂಬ ಹೆಸರು ಹೆಂಗೆ ಬಂತು, ಈ ಒಂದು ಡೀಟೇಲ್ಸ್ ಕೂಡ ನೆನಪಿರಬೇಕು ನಿಮಗೆ. ಓಕೆ, ಅರ್ನಾಲ ಕ್ಲಾಸ್. ಓಕೆ, ಈ ಎಲ್ಲ ಡೀಟೇಲ್ಸು ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಕೇಂದ್ರ ಪಂಚಾಯತ್ ರಾಜ್ಯ ಸಚಿವಾಲಯದ ಪ್ರಮುಖ ಯೋಜನೆಯಾದ ಮೇರಿ ಪಂಚಾಯತ್ ಅಪ್ಲಿಕೇಶನ್ ಇತ್ತೀಚೆಗೆ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಪ್ರಶಸ್ತಿಯನ್ನು ಗೆದ್ದಿದೆ? 1 ಸರಿಯಾಗಿದೆ. ಸಾಂಸ್ಕೃತಿಕ ವೈವಿಧ್ಯತೆಗಾಗಿ WSIS 2025 ಚಾಂಪಿಯನ್ ಪ್ರೈಸ್ ಗೆದ್ದುಕೊಂಡಿದೆ. ನೋಡಿ, ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಈ ಪ್ರಶಸ್ತಿ ಭಾರತಕ್ಕೆ ದೊರೆತಿದೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ನೆನಪಿರಲಿ. ಸೊ ಮೇರಿ ಪಂಚಾಯತ್ ಅಪ್ಲಿಕೇಶನ್, ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ತಿಳ್ಕೊಂಡಿರಿ. ಓಕೆ, ಮಾಹಿತಿ ಇಲ್ಲಿದೆ ಗಮನಿಸಬಹುದು. ಇನ್ನು ಮೇರಿ ಪಂಚಾಯತ್ ಅಪ್ಲಿಕೇಶನ್ ಮತ್ತು ಅದರ ವೈಶಿಷ್ಟ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಈ ಎಲ್ಲ ಡೀಟೇಲ್ಸ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಗಮನಿಸಬಹುದು ಇದೆಲ್ಲ ಮಾಹಿತಿಯನ್ನು. ಇದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅಂದರೆ ಈ ಕಾರ್ಯಕ್ರಮದ ಆಯೋಜಕರು ಯಾರ್ಯಾರು? ಹಾಗಾದರೆ ನೋಡಿ, ಕಾರ್ಯಕ್ರಮದ ಆಯೋಜಕರು ಯಾರ್ಯಾರು? ಈ ಕಾರ್ಯಕ್ರಮದ ಆಯೋಜಕರು, ಇದು ನೆನಪಿರಬೇಕು. ನೆಕ್ಸ್ಟು WSIS ಬಗ್ಗೆ ಮಾಹಿತಿ ಕೇಳ್ತಾರೆ, ಇದ್ರ ಬಗ್ಗೆನೂ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿದೆ ಡೀಟೇಲ್ಸನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿದ್ನೆಲ್ಲ. ಅಂದರೆ ಹೆಚ್ಚಿನ ವಿವರಣೆಯನ್ನು ಕೊಟ್ಟಿರ್ತೀನಿ, ನೀಟಾಗಿ ಅರ್ಥ ಆಗಲಿ ಎಲ್ಲರಿಗೂ ಅಂತ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. 2024-25 ಸ್ವಚ್ಛ ಸರ್ವೇಕ್ಷಣದ ಮಿಲಿಯನ್ ಪ್ಲಸ್ ಅಂದರೆ 1 ಮಿಲಿಯನ್ 10 ಲಕ್ಷ ಹೆಚ್ಚಿನ 10 ಲಕ್ಷಕ್ಕಿಂತ ಹೆಚ್ಚಿನ ನಗರ ವಿಭಾಗದಲ್ಲಿ ಭಾರತದ ಅತ್ಯಂತ ಸ್ವಚ್ಛ ನಗರವೆಂದು ಯಾವ ನಗರವನ್ನು ಶ್ರೇಣೀಕರಿಸಲಾಗಿದೆ? ಆಲ್ರೆಡಿ ಕಂಟಿನ್ಯೂ ಇದೆ ಬರ್ತಾ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಇಂದೋರ್ ನಗರ, ಮಧ್ಯಪ್ರದೇಶದಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀನಿ. ನೀಟಾಗಿ ಅರ್ಥ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಗಮನಿಸಬಹುದು ನೀವು ಇದನ್ನೆಲ್ಲ. ಸೊ ಸತತ 8ನೇ ವರ್ಷವೂ ಅತ್ಯಂತ ಸ್ವಚ್ಛ ನಗರವಾಗಿ ಉಳಿದುಕೊಂಡಿದೆ. ನಂತರ ಸ್ಥಾನದಲ್ಲಿ ಯಾವ್ಯಾವಿದ್ದಾವೆ ಗಮನದಲ್ಲಿರಲಿ. ಓಕೆ, ಈ ಮಾಹಿತಿ ಕೂಡ ನೆನ್ಪಿಟ್ಕೊಳ್ಳಿ. ಹಾಗಾದರೆ 2024-25 9ನೇ ಸ್ವಚ್ಛ ಸರ್ವೇಕ್ಷಣದ ವೈಶಿಷ್ಟ್ಯ, ಇದರ ಫುಲ್ ಡೀಟೇಲ್ಸ್ ಗಮನದಲ್ಲಿರಬೇಕು. ಇದೆಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಓಕೆ, ಇದರ ವೈಶಿಷ್ಟ್ಯ ನೋಡ್ಕೊಳ್ಳಿ ಮತ್ತು ಇದರ ಥೀಮ್ ಏನು ಎಂಬುದು ನೆನಪಿರಬೇಕು. ಓಕೆ, ಥೀಮ್ ನೆನಪಿರಲಿ. ಇನ್ನು ಶಾಲಾ ಮಟ್ಟದ ಮೌಲ್ಯಮಾಪನದ ಪರಿಚಯ ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಇದನ್ನು ಕೂಡ ನೆನಪಿರಬೇಕು ನಿಮಗೆ. ಓಕೆ, ಎಲ್ಲ ಡೀಟೇಲ್ಸ್ ಇಂಪಾರ್ಟೆಂಟ್. ಇನ್ನು ಸೂಪರ್ ಸ್ವಚ್ಛ ಲೀಗ್ ವಿಭಾಗ ಪ್ರಶಸ್ತಿ ವಿಜೇತರು ಯಾರ್ಯಾರು ಇಲ್ಲಿ? ಓಕೆ, ಸೊ ಇದೆಲ್ಲ ಮಾಹಿತಿ ನೆನಪಿರಬೇಕು ನಿಮಗೆ. ಇಲ್ಲ ದೊಡ್ಡ ನಗರಗಳ ಪೈಕಿ ಯಾವ್ಯಾವ ಅಗ್ರಸ್ಥಾನದಲ್ಲಿದ್ದಾವೆ? ಇನ್ನು ಮಧ್ಯಮ ನಗರಗಳು ಅಂದರೆ 50,000ದಿಂದ 3 ಲಕ್ಷ ವಿಭಾಗದಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ ಎಂಬುದು. ಓಕೆ, ಇನ್ನು ಸಣ್ಣ ನಗರಗಳು ಅಂದರೆ 20,000ದಿಂದ 50,000 ಒಳಗಡೆ ಅಗ್ರಸ್ಥಾನದಲ್ಲಿರತಕ್ಕಂಥವು.
ಇನ್ನು ಅತಿ ಸಣ್ಣ ನಗರಗಳು ಅಂದರೆ 20,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರತಕ್ಕಂಥದ್ರಲ್ಲಿ ಅಗ್ರಸ್ಥಾನ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಇನ್ನು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ಅಂದರೆ 5 ಜನಸಂಖ್ಯಾ ವಿಭಾಗಗಳಲ್ಲಿ ಸ್ವಚ್ಛ ಶಹರ್ ವಿಜೇತರು ಅಂತ ಕರೀತಾರೆ. ಮಿಲಿಯನ್ ಪ್ಲಸ್ದಲ್ಲಿ. ಓಕೆ, ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ಅಂತ ಮಿಲಿಯನ್ ಪ್ಲಸ್ ಅಂದರೆ. ಓಕೆ, ಇದರಲ್ಲಿ ಅಹಮದಾಬಾದ್, ಭೋಪಾಲ್, ಲಕ್ನೋ ಅಗ್ರಸ್ಥಾನದಲ್ಲಿದ್ದರೆ ದೊಡ್ಡ ನಗರಗಳ ಪೈಕಿ ಯಾವ್ಯಾವ ಅಗ್ರಸ್ಥಾನದಲ್ಲಿದೆ ಅಂದರೆ 3 ಲಕ್ಷದಿಂದ 10 ಲಕ್ಷ ಜನಸಂಖ್ಯೆಯಲ್ಲಿ. ಜೊತೆಗೆ ಮಧ್ಯಮ ನಗರಗಳು 50,000ದಿಂದ 3 ಲಕ್ಷ ವಿಭಾಗ ಗಮನಿಸಬಹುದು. ಇನ್ನು ಸಣ್ಣ ನಗರಗಳ ವಿಭಾಗ 20,000ದಿಂದ 50,000. ಸೊ ಅಗ್ರಸ್ಥಾನ ನಗರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಅತಿ ಸಣ್ಣ ನಗರಗಳಲ್ಲಿ 20,000ಕ್ಕಿಂತ ಕಡಿಮೆ. ಸೊ ಯಾವ್ಯಾವ ಅಗ್ರಸ್ಥಾನದಲ್ಲಿದ್ದಾವೆ. ಸೊ ಅದರ ಜೊತೆಗೆ ಸಚಿವ ಪ್ರಶಸ್ತಿ ಪುರಸ್ಕೃತರು, ಇದರಲ್ಲಿ ವಿಶೇಷ ವರ್ಗದ ಪ್ರಶಸ್ತಿ ವಿಜೇತರು. ಓಕೆ, ಸ್ವಚ್ಛ ಮಹಾಕುಂಭ ಏನಿದೆ, ಸೊ ವಿಶೇಷ ಮನ್ನಣೆ. ಇನ್ನು GVMC ವಿಶಾಖಪಟ್ಟಣ, ಜಬಲ್ಪುರ ಮಧ್ಯಪ್ರದೇಶವು ಅಗ್ರಸ್ಥಾನದಲ್ಲಿವೆ. ಸಚಿವ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರು ಹಾಗಾದರೆ ನೋಡಿ, ಇವು ಸಚಿವ ಪ್ರಶಸ್ತಿ ಪುರಸ್ಕೃತರು ಇವರೆಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಭರವಸೆಯ ಸ್ವಚ್ಛ ಶಹರ್ ಪ್ರಶಸ್ತಿ ವಿಜೇತರು ಇವರು. ಓಕೆ, ಇನ್ನು ನಾವು 7ನೇ ಕ್ವಶನ್ ನೋಡೋಣ. 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುವ ಮೊದಲು ಎಷ್ಟು ಭಾರತೀಯ ಉಪರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ನೀಡಿದ್ದಾರೆ? 3. ನೋಡಿ, ಭಾರತದ ಉಪರಾಷ್ಟ್ರಪತಿಯಾಗಿದ್ದಂತಹ ಜಗದೀಪ್ ಧನ್ಕರ್ ರಾಜೀನಾಮೆ ಸಡನ್ನಾಗಿ ನೀಡಿದರು. ಸೊ ಹೀಗೆ ರಾಜೀನಾಮೆ ನೀಡಿದಂಥ 3ನೇ ವ್ಯಕ್ತಿ ಇವರು. ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು 14ನೇ ಉಪರಾಷ್ಟ್ರಾಧ್ಯಕ್ಷರಾಗಿದ್ದರು. ಇದೆಲ್ಲ ನೆನಪಿರಬೇಕು ನಿಮಗೆ. ಆ ಡೀಟೇಲ್ಸನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಸೊ ಏನೇನು ಇವರು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆಗೆ. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನೀವು ಗಮನಿಸಬೇಕು. ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ಎಕ್ಸಾಮಿಗೆ. ಆ ಕಾರಣಕ್ಕಾಗಿ ಸೊ ನೋಡಿ, ಅಂದರೆ ವಿ ಗಿರಿ, ಬೈರೂನ್ ಸಿಂಗ್ ಶೆಖಾವತ್ ನಂತರ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡಿದಂಥ 3ನೇ ಉಪರಾಷ್ಟ್ರಪತಿಗಳು. ಓಕೆ, ಈ ಎಲ್ಲ ಡೀಟೇಲ್ಸನ್ನು ನೀವು ಬರ್ಕೊಳ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಹಾಗಾದರೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ಖಾಲಿಯಾದಾಗ ಸೊ ಕಚೇರಿಯಲ್ಲಿ ಏನೇನು ನಡೆಯುತ್ತೆ, ಇಲ್ಲಿ ಮಾಹಿತಿ ಕೆಳಗಡೆ ಇದೆ ನೋಡಿ. ಇದನ್ನ ನೀಟಾಗಿ ಓದ್ಕೊಂಡು ನೋಟ್ ಮಾಡ್ಕೊಳ್ಳಿ. ಒಂದೇ ರೀತಿಯೇ ನಿಮಗೆ ಸಂಪೂರ್ಣ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಅಲ್ಲೇ. ಇನ್ನು ರಾಜ್ಯಸಭೆಯ ಸಭಾಪತಿ ಬಗ್ಗೆ ಕೊಟ್ಟಿದ್ದೀನಿ. ಓಕೆ, ಈ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಳಿ. ನೆಕ್ಸ್ಟು ಫ್ರೆಂಡ್ಸ್, 8ನೇ ಕ್ವಶನ್ ನೋಡೋಣ. ಓಕೆ, ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಭಾರತದ 87ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಸ್ಥಾನ ಪಡೆದಿದ್ದಾರೆ? ಸರಿಯಾದಂಥ ಉತ್ತರ ತಮಿಳುನಾಡಿನವರಾದ ಏರ ಹರಿಕೃಷ್ಣನ್. ಓಕೆ, ಅವರ ಬಗ್ಗೆ ಮತ್ತು ಅವರಿಗೆ ಈ ಸ್ಥಾನ ಲಭಿಸಲು ಕಾರಣವೇನು, ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ. ನೀಟಾಗಿ ಓದ್ಕೊಂಡು ನೋಟ್ ಮಾಡ್ಕೊಳ್ಳಿ ಇದನ್ನು. ಓಕೆ, ನೋಡಿ ಹೆಚ್ಚಿನ ಡೀಟೇಲ್ಸ್ ಇದೆ ಇಲ್ಲೆಲ್ಲ. ನೀಟಾಗಿ ಓದಿ ನೀವು ನೋಟ್ ಮಾಡ್ಕೋಬೇಕು. ಓಕೆ, ಸೊ ಡೀಟೇಲ್ಸನ್ನು ಗಮನಿಸಬೇಕು ನೀವು ಇದನ್ನೆಲ್ಲ. ಇದು 16 ತಾರೀಕಿನವರೆಗೂ ಸಂಪೂರ್ಣ ಮಾಹಿತಿ. ಓಕೆ, ಇನ್ನು ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.